ನಮ್ಮ ಮೆಟ್ರೋದ ಹಳದಿ ಹಾಗೂ ಗುಲಾಬಿ ಮಾರ್ಗದ ಲೈನ್ಗಳನ್ನು ಶೀಘ್ರವಾಗಿ ಚಾಲ್ತಿಗೆ ತರಬೇಕು ಅಂತ BMRCLನ MD ಒತ್ತಡ ಹೇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎರಡೂ ಕೂಡ ಏಕಕಾಲದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಸದ್ಯದ ಮಟ್ಟಿಗೆ ನಾನು ನನ್ನ ತಂಡ ಲಾಲ್ಬಾಗ್ನ ಮುಖ್ಯ ದ್ವಾರದ ಮುಂದೆ ಇದ್ದೇವೆ. ಒಂದು ಕಡೆ ಸಂಸದ ತೇಜಸ್ವಿ ಸೂರ್ಯಾರವರ ನೇತೃತ್ವದಲ್ಲಿ ಇಲ್ಲಿಂದ ಆರಂಭವಾಗುವಂತ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ BMRCLನಲ್ಲಿ ಅಂತ್ಯ ಮಾಡಬೇಕು, ಅವರ ಮುಂದೆ ಡಿಮ್ಯಾಂಡ್ಗಳನ್ನು ಇಡಬೇಕು ಅಂತ ಈಗಾಗಲೇ ಕೋರಿಕೆಯನ್ನ ನೀಡಲಾಗಿರುವಂಥದ್ದು. ಅದರ ಜೊತೆಗೆ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಕೂಡ ಇದೇ ಜಾಗದಲ್ಲೇ ಪ್ರತಿಭಟನೆಯನ್ನ ಆರಂಭಿಸಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನನ್ನ ಜೊತೆಗೆ ಸದ್ಯಕ್ಕೆ ರಾಮಮೂರ್ತಿರವರು ಶಾಸಕರು ಬಿಜೆಪಿಯಿಂದ ಇದ್ದಾರೆ. ಸರ್, ಈಗ ಉದ್ದೇಶ ಚೆನ್ನಾಗಿದೆ. ಮೊದಲನೇ ಪ್ರಶ್ನೆ, ಎರಡೂ ಪಾರ್ಟಿಗಳು ಒಂದೇ ಜಾಗದಲ್ಲಿ ಸೇರ್ತಿದ್ರೆ ಏನಿದು? ಎಲ್ಲರ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡೋಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಕೇಂದ್ರ ಸರ್ಕಾರದ ಪಾಲಿದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಮೆಟ್ರೋ ಸಿಲ್ಕ್ ಬೋರ್ಡಲ್ಲಿ ಬಂದು ಫಲಹಾರ ಮಾಡಿಕೊಂಡು ಕಾಫಿ ತಗೊಂಡು ಫೋಟೋಶೂಟ್ ಮಾಡ್ಕೊಂಡು ಹೋದರು. ಇದುವರೆಗೆ ಈ ಕಾಮಗಾರಿ ಬಗ್ಗೆ ಇನ್ನೂ ಕೂಡ ಏನಾಗಿದೆ ಅಂತ ಮಾಡಬೇಕು. ಕೇಂದ್ರ ಸರ್ಕಾರ ಏನೇ ಒಂದು ಫಂಡ್ ಕೊಟ್ಟರು ಕೂಡ ಇದನ್ನು ನಿರ್ವಹಿಸೋರು ಯಾರು? ರಾಜ್ಯ ಸರ್ಕಾರದವರು. ಯಾರು ಕಮಿಷನರ್ ಇವತ್ತು ನಮ್ಮ ಮಹೇಶ್ವರ ಅವರು BBMP ಕೂಡ ಕಮಿಷನರ್ ಆಗಿದ್ದಾರೆ, ಮೆಟ್ರೋ ಕೂಡ ಆಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾಯಿತು ಅಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಬೇಕು. ಈ ದೃಷ್ಟಿಯಿಂದ ಇವತ್ತು ನಾವು ಬಂದಿದ್ದೀವಿ. ಮೋಸ್ಟ್ಲಿ ಅವರು ಕೂಡ ಮುಖ್ಯಮಂತ್ರಿನ ಒತ್ತಡ ಮಾಡೋಕ್ಕೆ ಬಂದಿರ್ಬೋದು. ಒಟ್ಟಾರೆ ಜನಗಳಿಗೆ ಮೆಟ್ರೋ ಬೇಕು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮೆಲ್ಲ ಮಾಜಿ ಕಾರ್ಪೊರೇಟರ್ಗಳು, ಮುಖಂಡರುಗಳು, ಶಾಸಕರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಕಾಂಗ್ರೆಸ್ನವ್ರು ಬರೆದಿರೋ ಪ್ರಕಾರ ಸರ್, ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಂತ ಬರ್ದಿದ್ದಾರೆ. ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ ಹೇಳಿ? ಇವತ್ತು ಮೆಟ್ರೋ ಮಾಡಿದ್ದು ಯಾರು? ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಂಡಿಂಗ್ ಮಾಡಿರೋದು ಯಾರು? ಕೇಂದ್ರ ಸರ್ಕಾರ ಮಾಡಿದೆ. ಇದು ನಿರ್ವಹಣೆ ಮಾಡಬೇಕಾದ್ರು ರಾಜ್ಯ ಸರ್ಕಾರ ನಿರ್ವಹಣೆ ಕೂಡ ಇರುತ್ತೆ. ಮತ್ತು ಮುಖ್ಯಮಂತ್ರಿಗಳು ಯಾಕೆ ಇನ್ಸ್ಪೆಕ್ಷನ್ ಬಂದರು? ಉಪಮುಖ್ಯಮಂತ್ರಿಗಳು ಯಾಕೆ ಇನ್ಸ್ಪೆಕ್ಷನ್ ಬಂದರು? ಎಲ್ಲವೂ ಕೂಡ ಇದಕ್ಕೆ ಅವರೇ ನೇರ ಹೊಣೆಗಾರಿಕೆ ಆಗಿದ್ದಾರೆ. ಇದನ್ನು ಆದಷ್ಟು ಬೇಗ ನಾವು ಮಾಡ್ತಾ ಇರೋದು ಮೆಟ್ರೋ ಸರ್ಕಾರದ ವಿರುದ್ಧವಲ್ಲ, ನಾವು ಮಾಡ್ತಾ ಇರೋದು ಮೆಟ್ರೋಗೆ ನಾವು ಕೇಳ್ತಾ ಇದ್ದೀವಿ. ಮೆಟ್ರೋ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ಮೆಟ್ರೋಗೆ ನಾವು ಕಮಿಷನರ್ ಕೂಡ ಬರ್ತಾ ಇದ್ದಾರೆ, ಮನವಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಆಸ್ಪದ ನಾವು ನೋಡಬೇಕಾಗಿರುವಂಥದ್ದು, ಒಂದು ಕಡೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿದ್ರು, ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸವನ್ನ ಈ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂಥದ್ದು. ಒಂದಿಷ್ಟು ಜನ ಕಾಂಗ್ರೆಸ್ ಮುಖಂಡರು ಇಲ್ಲೇನಿದ್ರು ಅವರನ್ನ ನೇರವಾಗಿ ಶಾಂತಿನಗರದ ಕಚೇರಿ ಬಳಿ ಕಳಿಸುವಂತ ಯತ್ನವನ್ನ ಪೊಲೀಸರು ಮಾಡಿರುವಂಥದ್ದು. ಕಾರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಒಟ್ಟಾಗಿ ಪ್ರತಿಭಟನೆ ಮಾಡುವಂಥದ್ದು ಸರಿಯಲ್ಲ, ಅಥವಾ ರಾಜಕೀಯ ಉದ್ದೇಶದಿಂದ ಅವರಿಬ್ಬರ ಕಾರ್ಯಕರ್ತರ ನಡುವೆ ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಅಲ್ಲಿ ಉದ್ದೇಶ ಒಂದೇ, ಹಳದಿ ಹಾಗೂ ಗುಲಾಬಿ ಮಾರ್ಗದ ರೈಲುಗಳನ್ನು ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಆರಂಭಿಸಬೇಕು, ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನೀಗಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಮೆಟ್ರೋದ ಹಳದಿ ಹಾಗೂ ಗುಲಾಬಿ ಮಾರ್ಗದ ಲೈನ್ಗಳನ್ನು ಶೀಘ್ರವಾಗಿ ಚಾಲ್ತಿಗೆ ತರಬೇಕು ಅಂತ BMRCLನ MD ಒತ್ತಡ ಹೇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎರಡೂ ಕೂಡ ಏಕಕಾಲದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಸದ್ಯದ ಮಟ್ಟಿಗೆ ನಾನು ನನ್ನ ತಂಡ ಲಾಲ್ಬಾಗ್ನ ಮುಖ್ಯ ದ್ವಾರದ ಮುಂದೆ ಇದ್ದೇವೆ. ಒಂದು ಕಡೆ ಸಂಸದ ತೇಜಸ್ವಿ ಸೂರ್ಯಾರವರ ನೇತೃತ್ವದಲ್ಲಿ ಇಲ್ಲಿಂದ ಆರಂಭವಾಗುವಂತ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ BMRCLನಲ್ಲಿ ಅಂತ್ಯ ಮಾಡಬೇಕು, ಅವರ ಮುಂದೆ ಡಿಮ್ಯಾಂಡ್ಗಳನ್ನು ಇಡಬೇಕು ಅಂತ ಈಗಾಗಲೇ ಕೋರಿಕೆಯನ್ನ ನೀಡಲಾಗಿರುವಂಥದ್ದು. ಅದರ ಜೊತೆಗೆ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಕೂಡ ಇದೇ ಜಾಗದಲ್ಲೇ ಪ್ರತಿಭಟನೆಯನ್ನ ಆರಂಭಿಸಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನನ್ನ ಜೊತೆಗೆ ಸದ್ಯಕ್ಕೆ ರಾಮಮೂರ್ತಿರವರು ಶಾಸಕರು ಬಿಜೆಪಿಯಿಂದ ಇದ್ದಾರೆ. ಸರ್, ಈಗ ಉದ್ದೇಶ ಚೆನ್ನಾಗಿದೆ. ಮೊದಲನೇ ಪ್ರಶ್ನೆ, ಎರಡೂ ಪಾರ್ಟಿಗಳು ಒಂದೇ ಜಾಗದಲ್ಲಿ ಸೇರ್ತಿದ್ರೆ ಏನಿದು? ಎಲ್ಲರ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡೋಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಕೇಂದ್ರ ಸರ್ಕಾರದ ಪಾಲಿದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಮೆಟ್ರೋ ಸಿಲ್ಕ್ ಬೋರ್ಡಲ್ಲಿ ಬಂದು ಫಲಹಾರ ಮಾಡಿಕೊಂಡು ಕಾಫಿ ತಗೊಂಡು ಫೋಟೋಶೂಟ್ ಮಾಡ್ಕೊಂಡು ಹೋದರು. ಇದುವರೆಗೆ ಈ ಕಾಮಗಾರಿ ಬಗ್ಗೆ ಇನ್ನೂ ಕೂಡ ಏನಾಗಿದೆ ಅಂತ ಮಾಡಬೇಕು.
ಕೇಂದ್ರ ಸರ್ಕಾರ ಏನೇ ಒಂದು ಫಂಡ್ ಕೊಟ್ಟರು ಕೂಡ ಇದನ್ನು ನಿರ್ವಹಿಸೋರು ಯಾರು? ರಾಜ್ಯ ಸರ್ಕಾರದವರು. ಯಾರು ಕಮಿಷನರ್ ಇವತ್ತು ನಮ್ಮ ಮಹೇಶ್ವರ ಅವರು BBMP ಕೂಡ ಕಮಿಷನರ್ ಆಗಿದ್ದಾರೆ, ಮೆಟ್ರೋ ಕೂಡ ಆಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾಯಿತು ಅಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಬೇಕು. ಈ ದೃಷ್ಟಿಯಿಂದ ಇವತ್ತು ನಾವು ಬಂದಿದ್ದೀವಿ. ಮೋಸ್ಟ್ಲಿ ಅವರು ಕೂಡ ಮುಖ್ಯಮಂತ್ರಿನ ಒತ್ತಡ ಮಾಡೋಕ್ಕೆ ಬಂದಿರ್ಬೋದು. ಒಟ್ಟಾರೆ ಜನಗಳಿಗೆ ಮೆಟ್ರೋ ಬೇಕು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮೆಲ್ಲ ಮಾಜಿ ಕಾರ್ಪೊರೇಟರ್ಗಳು, ಮುಖಂಡರುಗಳು, ಶಾಸಕರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸರ್. ಈಗ ಕಾಂಗ್ರೆಸ್ನವ್ರು ಬರ್ದಿರೋ ಪ್ರಕಾರ ಸರ್, ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಂತ ಬರ್ದಿದ್ದಾರೆ. ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ ಹೇಳಿ? ಇವತ್ತು ಮೆಟ್ರೋ ಮಾಡಿದ್ದು ಯಾರು? ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಂಡಿಂಗ್ ಮಾಡಿರೋದು ಯಾರು? ಕೇಂದ್ರ ಸರ್ಕಾರ ಮಾಡಿದೆ. ಇದು ನಿರ್ವಹಣೆ ಮಾಡಬೇಕಾದ್ರೆ ಯಾರು? ರಾಜ್ಯ ಸರ್ಕಾರ ನಿರ್ವಹಣೆ ಕೂಡ ಇರುತ್ತೆ. ಮತ್ತು ಮುಖ್ಯಮಂತ್ರಿಗಳು ಯಾಕೆ ಇನ್ಸ್ಪೆಕ್ಷನ್ ಬಂದರು? ಉಪಮುಖ್ಯಮಂತ್ರಿ ಮಾರು ಯಾಕೆ ಇನ್ಸ್ಪೆಕ್ಷನ್ ಬಂದರು? ಎಲ್ಲವೂ ಕೂಡ ಇದಕ್ಕೆ ಅವರೇ ನೇರ ಹೊಣೆಗಾರಿಕೆ ಆಗಿದ್ದಾರೆ. ಇದನ್ನು ಆದಷ್ಟು ಬೇಗ ನಾವು ಮಾಡ್ತಾ ಇರೋದು ಮೆಟ್ರೋ ಸರ್ಕಾರದ ವಿರುದ್ಧವಲ್ಲ, ನಾವು ಮಾಡ್ತಾ ಇರೋದು ಮೆಟ್ರೋಗೆ ನಾವು ಕೇಳ್ತಾ ಇದ್ದೀವಿ. ಮೆಟ್ರೋ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ಮೆಟ್ರೋಗೆ ನಾವು ಕಮಿಷನರ್ ಕೂಡ ಬರ್ತಾ ಇದ್ದಾರೆ, ಮನವಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಆಸ್ಪದ ನಾವು ನೋಡಬೇಕಾಗಿರುವಂಥದ್ದು, ಒಂದು ಕಡೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿದ್ರು. ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸವನ್ನ ಈ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂಥದ್ದು. ಒಂದಿಷ್ಟು ಜನ ಕಾಂಗ್ರೆಸ್ ಮುಖಂಡರು ಇಲ್ಲೇನಿದ್ರು ಅವರನ್ನ ನೇರವಾಗಿ ಶಾಂತಿನಗರದ ಕಚೇರಿ ಬಳಿ ಕಳಿಸುವಂತ ಯತ್ನವನ್ನ ಪೊಲೀಸರು ಮಾಡಿರುವಂಥದ್ದು. ಕಾರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಒಟ್ಟಾಗಿ ಪ್ರತಿಭಟನೆ ಮಾಡುವಂಥದ್ದು ಸರಿಯಲ್ಲ, ಅಥವಾ ರಾಜಕೀಯ ಉದ್ದೇಶದಿಂದ ಅವರಿಬ್ಬರ ಕಾರ್ಯಕರ್ತರ ನಡುವೆ ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಅಲ್ಲಿ ಉದ್ದೇಶ ಒಂದೇ, ಹಳದಿ ಹಾಗೂ ಗುಲಾಬಿ ಮಾರ್ಗದ ರೈಲುಗಳನ್ನ ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಆರಂಭಿಸಬೇಕು, ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನೀಗಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಮೆಟ್ರೋದ ಹಳದಿ ಹಾಗೂ ಗುಲಾಬಿ ಮಾರ್ಗದ ಲೈನ್ಗಳನ್ನ ಶೀಘ್ರವಾಗಿ ಚಾಲ್ತಿಗೆ ತರಬೇಕು ಅಂತ BMRCL ನ MD ಒತ್ತಡ ಹೇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಕೂಡ ಏಕಕಾಲದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಸದ್ಯದ ಮಟ್ಟಿಗೆ ನಾನು ನನ್ನ ತಂಡ ಲಾಲ್ಬಾಗ್ನ ಮುಖ್ಯ ದ್ವಾರದ ಮುಂದೆ ಇದ್ದೇವೆ. ಒಂದು ಕಡೆ ಸಂಸದ ತೇಜಸ್ವಿ ಸೂರ್ಯಾರವರ ನೇತೃತ್ವದಲ್ಲಿ ಇಲ್ಲಿಂದ ಆರಂಭವಾಗುವಂತ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ BMRCL ನಲ್ಲಿ ಅಂತ್ಯ ಮಾಡಬೇಕು, ಅವರ ಮುಂದೆ ಡಿಮ್ಯಾಂಡ್ಗಳನ್ನು ಇಡಬೇಕು ಅಂತ ಈಗಾಗಲೇ ಕೋರಿಕೆಯನ್ನ ನೀಡಲಾಗಿರುವಂಥದ್ದು. ಅದರ ಜೊತೆಗೆ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಕೂಡ ಇದೇ ಜಾಗದಲ್ಲೇ ಪ್ರತಿಭಟನೆಯನ್ನ ಆರಂಭಿಸಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನನ್ನ ಜೊತೆಗೆ ಸದ್ಯಕ್ಕೆ ರಾಮಮೂರ್ತಿರವರು ಶಾಸಕರು ಬಿಜೆಪಿಯಿಂದ ಇದ್ದಾರೆ. ಸರ್, ಈಗ ಉದ್ದೇಶ ಚೆನ್ನಾಗಿದೆ. ಮೊದಲನೇ ಪ್ರಶ್ನೆ, ಎರಡೂ ಪಾರ್ಟಿಗಳು ಒಂದೇ ಜಾಗದಲ್ಲಿ ಸೇರ್ತಿದ್ರೆ ಏನಿದು? ಎಲ್ಲರ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡೋಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಕೇಂದ್ರ ಸರ್ಕಾರದ ಪಾಲಿದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಮೆಟ್ರೋ ಸಿಲ್ಕ್ ಬೋರ್ಡಲ್ಲಿ ಬಂದು ಫಲಹಾರ ಮಾಡಿಕೊಂಡು, ಕಾಫಿ ತಗೊಂಡು, ಫೋಟೋಶೂಟ್ ಮಾಡ್ಕೊಂಡು ಹೋದರು. ಇದುವರೆಗೆ ಈ ಕಾಮಗಾರಿ ಬಗ್ಗೆ ಇನ್ನೂ ಕೂಡ ಏನಾಗಿದೆ ಅಂತ ಮಾಡಬೇಕು. ಕೇಂದ್ರ ಸರ್ಕಾರ ಏನೇ ಒಂದು ಫಂಡ್ ಕೊಟ್ಟರು ಕೂಡ ಇದನ್ನು ನಿರ್ವಹಿಸೋರು ಯಾರು? ರಾಜ್ಯ ಸರ್ಕಾರದವರು. ಯಾರು ಕಮಿಷನರ್ ಇವತ್ತು ನಮ್ಮ ಮಹೇಶ್ವರ ಅವರು BBMP ಕೂಡ ಕಮಿಷನರ್ ಆಗಿದ್ದಾರೆ, ಮೆಟ್ರೋ ಕೂಡ ಆಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾಯಿತು ಅಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಬೇಕು. ಈ ದೃಷ್ಟಿಯಿಂದ ಇವತ್ತು ನಾವು ಬಂದಿದ್ದೀವಿ. ಮೋಸ್ಟ್ಲಿ ಅವರು ಕೂಡ ಮುಖ್ಯಮಂತ್ರಿನ ಒತ್ತಡ ಮಾಡೋಕ್ಕೆ ಬಂದಿರ್ಬೋದು. ಒಟ್ಟಾರೆ ಜನಗಳಿಗೆ ಮೆಟ್ರೋ ಬೇಕು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮೆಲ್ಲ ಮಾಜಿ ಕಾರ್ಪೊರೇಟರ್ಗಳು, ಮುಖಂಡರುಗಳು, ಶಾಸಕರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸರ್. ಈಗ ಕಾಂಗ್ರೆಸ್ನವ್ರು ಬರ್ದಿರೋ ಪ್ರಕಾರ ಸರ್, ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಂತ ಬರ್ದಿದ್ದಾರೆ. ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ ಹೇಳಿ? ಇವತ್ತು ಮೆಟ್ರೋ ಮಾಡಿದ್ದು ಯಾರು? ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಂಡಿಂಗ್ ಮಾಡಿರೋದು ಯಾರು? ಕೇಂದ್ರ ಸರ್ಕಾರ ಮಾಡಿದೆ. ಇದು ನಿರ್ವಹಣೆ ಮಾಡಬೇಕಾದ್ರೆ ಯಾರು? ರಾಜ್ಯ ಸರ್ಕಾರ ನಿರ್ವಹಣೆ ಕೂಡ ಇರುತ್ತೆ. ಮತ್ತು ಮುಖ್ಯಮಂತ್ರಿಗಳು ಯಾಕೆ ಇನ್ಸ್ಪೆಕ್ಷನ್ ಬಂದರು? ಉಪಮುಖ್ಯಮಂತ್ರಿ ಮಾರು ಯಾಕೆ ಇನ್ಸ್ಪೆಕ್ಷನ್ ಬಂದರು? ಎಲ್ಲವೂ ಕೂಡ ಇದಕ್ಕೆ ಅವರೇ ನೇರ ಹೊಣೆಗಾರಿಕೆ ಆಗಿದ್ದಾರೆ. ಇದನ್ನು ಆದಷ್ಟು ಬೇಗ ನಾವು ಮಾಡ್ತಾ ಇರೋದು ಮೆಟ್ರೋ ಸರ್ಕಾರದ ವಿರುದ್ಧವಲ್ಲ, ನಾವು ಮಾಡ್ತಾ ಇರೋದು ಮೆಟ್ರೋಗೆ ನಾವು ಕೇಳ್ತಾ ಇದ್ದೀವಿ. ಮೆಟ್ರೋ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ಮೆಟ್ರೋಗೆ ನಾವು ಕಮಿಷನರ್ ಕೂಡ ಬರ್ತಾ ಇದ್ದಾರೆ,
ಮನವಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಆಸ್ಪದ ನಾವು ನೋಡಬೇಕಾಗಿರುವಂಥದ್ದು, ಒಂದು ಕಡೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿದ್ರು, ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸವನ್ನ ಈ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂಥದ್ದು. ಒಂದಿಷ್ಟು ಜನ ಕಾಂಗ್ರೆಸ್ ಮುಖಂಡರು ಇಲ್ಲೇನಿದ್ರು ಅವರನ್ನ ನೇರವಾಗಿ ಶಾಂತಿನಗರದ ಕಚೇರಿ ಬಳಿ ಕಳಿಸುವಂತ ಯತ್ನವನ್ನ ಪೊಲೀಸರು ಮಾಡಿರುವಂಥದ್ದು. ಕಾರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಒಟ್ಟಾಗಿ ಪ್ರತಿಭಟನೆ ಮಾಡುವಂಥದ್ದು ಸರಿಯಲ್ಲ, ಅಥವಾ ರಾಜಕೀಯ ಉದ್ದೇಶದಿಂದ ಅವರಿಬ್ಬರ ಕಾರ್ಯಕರ್ತರ ನಡುವೆ ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಅಲ್ಲಿ ಉದ್ದೇಶ ಒಂದೇ, ಹಳದಿ ಹಾಗೂ ಗುಲಾಬಿ ಮಾರ್ಗದ ರೈಲುಗಳನ್ನ ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಆರಂಭಿಸಬೇಕು, ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನೀಗಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.